ಪ್ರಿಯ ವೀಕ್ಷಕರೇ, ಇವತ್ತಿನ ವಿಷಯ ರಕ್ತಹೀನತೆ, ಹಿಮೋಗ್ಲೋಬಿನ್ನ ಕೊರತೆ, ರಕ್ತದಲ್ಲಿ ಕಬ್ಬಿಣದ ಅಂಶದ ಕೊರತೆ ಎಲ್ಲದೂ ಒಂದೇ. ಕೆಲವು ರಕ್ತದ ಮಾತ್ರೆಗಳನ್ನು ನುಂಗ್ತಿರ್ತಾರೆ, ಫೋಲಿಕ್ ಆ್ಯಸಿಡ್, ಫೆರಸ್ ಸಲ್ಫೇಟ್ ಟ್ಯಾಬ್ಲೆಟ್ಗಳನ್ನು ನುಂಗ್ತಾ ಇರ್ತಾರೆ. ಯಾಕೆ ನುಂಗ್ತೀರಿ ಅಂತಂದರೆ ಮತ್ತೆ ಮುಂದೆ ರಕ್ತ ಕಮ್ಮಿ ಆಗಬಾರದು ಅನ್ನೋ ಉದ್ದೇಶಕ್ಕೆ ಇವತ್ತೇ ನುಂಗ್ತಾ ಇದ್ದೀನಿ. ಇದು ತಪ್ಪು. ಸಾಮಾನ್ಯವಾಗಿ ರಕ್ತಹೀನತೆ ಆಗೋಂಥದ್ದು ಮಹಿಳೆಯರಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಆಗಿ ರಕ್ತಹೀನತೆ, ಪ್ರಸವದ ನಂತರ ಮಹಿಳೆಗೆ ರಕ್ತಸ್ರಾವ ಆಗಿ ರಕ್ತಹೀನತೆ, ಅಥವಾ ಇನ್ನಿತರ ಕಾಯಿಲೆಗಳಿಂದ ಪಾರ್ಶ್ವ ಪರಿಣಾಮವಾಗಿ ರಕ್ತಹೀನತೆ, ಇನ್ನಿತರ ಕಾಯಿಲೆಗಳಿಗೆ ಉಪಯೋಗಿಸುವಂತಹ ಹಲವಾರು ವರ್ಷಾನುಗಟ್ಟಲೆ ಉಪಯೋಗಿಸುವಂತಹ ಔಷಧಿಗಳಿಂದ ರಕ್ತಹೀನತೆ, ಸುಮ್ಮನೆ ಇದ್ದಕ್ಕಿದ್ದಂತಲೇ ತಲೆ ಚಕ್ಕರ್ ಬಂದಂಗಾಗೋದು, ಸುಮ್ಮನೆ ಕೂತ್ಕೊಂಡಾಗಲೂ ಸುಸ್ತಾಗೋದು, ಸುಮ್ಮನೆ ವಿನಾಕಾರಣ ಕಣ್ಣು ಕೆಳಗೆ ಭಾಗದಲ್ಲಿ ಕಪ್ಪಾಗೋಂಥದ್ದು, ಡಾರ್ಕ್ ಸರ್ಕಲ್ ಅಂತ ಹೇಳ್ತಾರೆ. ಈ ಥರದ ಸಮಸ್ಯೆಗಳಾದಾಗೂ ಕೂಡ ರಕ್ತಹೀನತೆ ಆಗಿರಬಹುದು ಅಂತ ನಾವು ಸಸ್ಪೆಕ್ಟ್ ಮಾಡಬಹುದು.